ಮಧ್ಯಪ್ರದೇಶದ ರತ್ನಂನಲ್ಲಿ ಖಾಸಗಿ ಆಸ್ಪತ್ರೆಯೊಂದರ ಸಿಬ್ಬಂದಿ ರೋಗಿಯೊಬ್ಬರನ್ನ ಐಸಿಯು ಕೋಣೆಯಲ್ಲಿ ಬಂಧಿಸಿ ಹಣ ವಸೂಲಿ ಮಾಡಲು ಯತ್ನಿಸಿದ ಆಘಾತಕಾರಿ ಘಟನೆ ಬೆಳಕಿಗೆ ಬಂದಿದೆ. ವೈದ್ಯಕೀಯ ಸಿಬ್ಬಂದಿ ಬಂಟಿ ನೀನಾಮ ಎಂಬ ವ್ಯಕ್ತಿಯ ಪತ್ನಿಗೆ ನಿನ್ನ ಪತಿ ಕೋಮಾ ಸ್ಥಿತಿಗೆ ತಲುಪಿದ್ದಾರೆ, ಬೆನ್ನುಹುರಿಯಲ್ಲಿ ಮೂಳೆ ಮುರಿತವಾಗಿದೆ ಎಂದು ಸುಳ್ಳು ಮಾಹಿತಿ ನೀಡಿ 1 ಲಕ್ಷ ರೂಪಾಯಿಗಳ ಬೇಡಿಕೆಯನ್ನ ಇಟ್ಟಿದ್ರು. ಆಸ್ಪತ್ರೆಯವರ ಮಾತು ನಂಬಿದ ಆತನ ಕುಟುಂಬಸ್ಥರು ಸಾಲ ಮಾಡಿ ಹಣವನ್ನ ಆಸ್ಪತ್ರೆಗೆ ಪಾವತಿಸಿದ್ರು. ಆದರೆ ಈತ ಐಸಿಯು ಕೋಣೆಯಿಂದ ಕಿರುಚಿಕೊಂಡಾಗ ಸತ್ಯ ಬೆಳಕಿಗೆ ಬಂದಿದೆ. ಆತನ ಪತ್ನಿ ಐಸಿಯು ಕಿಟಕಿಯ ಮೂಲಕ ನೋಡಿದಾಗ 5 ಜನ ಸಿಬ್ಬಂದಿ ಆತನನ್ನ ಬಂಧಿಸಿ ಇಟ್ಟಿರೋದು ಕಂಡು ಬಂದಿದೆ. ಆಸ್ಪತ್ರೆಯ ಸಿಬ್ಬಂದಿ ಬಂಟಿ ಕೈಯಲ್ಲಿ ಕತ್ತರಿ ಹಿಡಿದು ಬೆದರಿಕೆ ಹಾಕ್ತಾ ಇದ್ದಾರೆ ಎಂದು ಸುಳ್ಳು ಹೇಳಿ ಪತ್ನಿಯನ್ನ ಒಳಗೆ ಬಿಡಲು ನಿರಾಕರಿಸಿದ್ದಾರೆ. ಈ ಘಟನೆಯ ವಿಡಿಯೋ ವೈರಲ್ ಆಗ್ತಾ ಇದ್ದು, ಖಾಸಗಿ ಆಸ್ಪತ್ರೆಗಳಲ್ಲಿ ನಡೆಯುತ್ತಿರುವ ಅಮಾನವೀಯ ಘಟನೆಗಳ ಬಗ್ಗೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇನ್ನು ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆಯನ್ನ ಆರಂಭಿಸಿದ್ದಾರೆ.